ಸಿ ವಿ ರಾಮನ್ ಅವರ ಬೆಳಕಿನ ಚದುರುವಿಕೆ ಏನಾಯ್ತಂತ ಹೇಳಿದ್ರೆ ಇವತ್ತು ಅದಕ್ಕೆ ಆ ಒಂದು ಅವರ ಪ್ರಯೋಗಕ್ಕೆ ನೊಬೆಲ್ ಪ್ರಶಸ್ತಿ ತಂದುಕೊಟ್ಟಂತ ದಿನ ಇವತ್ತು. ಹಾಗಾಗಿ ಭಾರತಕ್ಕೆ ಮೊಟ್ಟ ಮೊದಲ ಭೌತ ವಿಜ್ಞಾನದಲ್ಲಿ ನೊಬೆಲ್ ಪ್ರಶಸ್ತಿ ತಂದುಕೊಟ್ಟಂತ ದಿನ ಇವತ್ತು ಇಡೀ ದೇಶಾದ್ಯಂತ ವಿಜ್ಞಾನ ದಿನ ಅಂತ ಆಚರಿಸ್ತಾ ಇದೀವಿ. ಇದು ಭಾರತೀಯರ ಹೆಮ್ಮೆ. ಏನಂತ ಹೇಳಿದ್ರೆ ಆ ಚದುರುವಿಕೆಯನ್ನ ಜಗತ್ತಿಗೆ ತೋರಿಸ್ಕೊಟ್ಟಂತ ವಿಜ್ಞಾನಿ ಅಂದ್ರೆ ನಮ್ಮ ಸಿ ವಿ ರಾಮನ್ ಶ್ರೇಷ್ಠ ವಿಜ್ಞಾನಿ. ಹಾಗಾಗಿ ಈ ಒಂದು ಪ್ರತಿ ವರ್ಷ ಫೆಬ್ರವರಿ 28 ವಿಜ್ಞಾನ ದಿನ ಅಂತ ಆಚರಿಸ್ತಾ ಇದೀವಿ. ಜೊತೆಗೆ ಸರ್ಕಾರ ಏನ್ ಮಾಡಿದೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೀಲಿ, ಈ ಮೂಢನಂಬಿಕೆ ಕಂದಾಚಾರಗಳು ಹೊರಟೋಗಿ ವೈಜ್ಞಾನಿಕ ಮನೋಭಾವ ಬೆಳೀಲಿ ಅಂತ ಅನ್ನೋ ಕಾರಣಕ್ಕಾಗಿದೆ. ಜೊತೆಗೆ ಮಕ್ಕಳಲ್ಲೇ ಏನಂತ ಹೇಳಿದ್ರೆ ನಾವು ಆಲ್ರೆಡಿ ಪ್ರೈಮರಿ ಹಂತದಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ವಿಜ್ಞಾನದಲ್ಲಿ ಇನ್ಸ್ಪೈರ್ಡ್ ಅವಾರ್ಡ್ ಅನ್ನ ಕೊಡ್ತಾ ಇದೀವಿ. ಇನ್ಸ್ಪೈರ್ಡ್ ಅವಾರ್ಡ್ ಸರ್ಕಾರ ಕೊಡುತ್ತೆ, ಅದಕ್ಕೆ ವಿಶೇಷವಾದ ಒಂದು ಅನುದಾನ ಕೊಡುತ್ತೆ. ಹಾಗೆಯೇ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ವಿಜ್ಞಾನದಲ್ಲಿ ಹೊಸ ಪ್ರಯೋಗಗಳನ್ನ ಮಾಡಿ, ಹೊಸ ಸಂಶೋಧನೆ ಮಾಡಿ ಮಕ್ಕಳಲ್ಲಿ ಏನಂತ ಹೇಳಿದ್ರೆ ವೈಜ್ಞಾನಿಕ ಮನೋಭಾವ ಮೂಡಲಿ, ಏನಾದ್ರೂ ಅವರು ಸಹ ಈ ಒಂದು ಸಮಾಜಕ್ಕೆ ಕೊಡುಗೆ ಕೊಡಲಿ ಅಂತ ಹೇಳಿ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಆ ನಿಟ್ಟಲ್ಲಿ ಎಲ್ಲಾ ಹೈಸ್ಕೂಲ್ಗಳಲ್ಲೂ ಎಲ್ಲಾ ಪ್ರೈಮರಿ ಶಾಲೆಗಳಲ್ಲೂ ಏನ್ ನಡೀತಾ ಇದೆ ಇನ್ಸ್ಪೈರ್ಡ್ ಅವಾರ್ಡ್ ನಡೀತಾ ಇದೆ. ಹಾಗೇನೆ ಈಗೂ ಸಹ ಏನ್ ಮಾಡಿದ್ರೆ ಆ ಕಾರಣಕ್ಕಾಗಿ ಒಂದು ಪ್ರತಿಜ್ಞಾ ವಿಧಿ ಸ್ವೀಕರಿಸಬೇಕಂತ ಹೇಳಿ ಸರ್ಕಾರ ಈ ಒಂದು ಕ್ರಮವನ್ನು ಕೈಗೊಂಡಿದೆ. ಇವತ್ತು ನಾವು ಪ್ರತಿಜ್ಞಾ ವಿಧಿಯನ್ನ ಸ್ವೀಕರಿಸುವ ಮೂಲಕ ಎಲ್ಲರೂ ಆ ಒಂದು ಪ್ರತಿಜ್ಞಾ ವಿಧಿಯನ್ನ ಹೇಳ್ಬೇಕಂತ ಹೇಳಿ ನಮ್ಮನ್ನು ಕೇಳ್ಕೊಳ್ತಾ ಇದ್ದೀವಿ. ನಾನು ಭಾರತೀಯ ಸಂವಿಧಾನದ 51ನೇ ವಿಧಿಯ ಅನ್ವಯ ವೈಜ್ಞಾನಿಕ ಮನೋಭಾವನೆ ಮತ್ತು ವೈಚಾರಿಕತೆಯನ್ನು ಬೆಳೆಸಿಕೊಳ್ಳುತ್ತೇನೆ. ನಾನು ಪ್ರಶ್ನೆ ಮಾಡದೆ ಯಾವುದೇ ತರ್ಕ ಒಪ್ಪುವುದಿಲ್ಲ ಹಾಗೂ ಸಂವಿಧಾನದ ಮೂಲಭೂತ ಕರ್ತವ್ಯದ ಆಶಯದಂತೆ ಮೌಢ್ಯತೆ ಮತ್ತು ಅಂಧಕಾರವನ್ನು ಪೂರಕವಾದ ಬದುಕನ್ನು ರೂಪಿಸಿಕೊಳ್ಳುತ್ತೇನೆಂದು ಈ ಮೂಲಕ ರಾಷ್ಟ್ರೀಯ ವಿಜ್ಞಾನ ದಿನದಂದು ಪ್ರತಿಜ್ಞೆ ಮಾಡುತ್ತಿದ್ದೇನೆ. ಜೈ ಭಾರತ್, ಜೈ ಕರ್ನಾಟಕ. ಜೈ ಸಂವಿಧಾನ, ಜೈ ವಿಜ್ಞಾನ. ಫೆಬ್ರವರಿ 28ರಂದು ಭಾರತದಾದ್ಯಂತ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸಲಾಗುತ್ತದೆ. ಇದು ಸರ್ ಸಿ ವಿ ರಾಮನ್ ತಮ್ಮ ಪ್ರಖ್ಯಾತ ರಾಮನ್ ಪರಿಣಾಮ ಎಂದೇ ಕರೆಯಲ್ಪಡುವ ಒಂದು ಭೌತಿಕ ವಿದ್ಯಮಾನವನ್ನು ಪ್ರಾಯೋಗಿಕವಾಗಿ ಕಂಡುಹಿಡಿದಂತಹ ದಿನ. ಅವರ ಈ ಕಾರ್ಯಕ್ಕೆ 1930ರಲ್ಲಿ ಭೌತಶಾಸ್ತ್ರದ ನೊಬೆಲ್ ಪಾರಿತೋಷಿಕ ದೊರೆತಿದೆ. ಒಂದು ದೇಶ ಈ ದಿನವನ್ನು ರಾಷ್ಟ್ರೀಯ ವಿಜ್ಞಾನ ದಿನ ಎಂದು ಆಚರಿಸುವಷ್ಟು, ನೊಬೆಲ್ ಪಾರಿತೋಷಕದಿಂದ ಪುರಸ್ಕೃತವಾಗುವಷ್ಟು ಹಿರಿಮೆ ಈ ಆವಿಷ್ಕಾರದಲ್ಲಿ ಏನಿದೆ ಅನ್ನೋದನ್ನ ತಿಳಿದುಕೊಳ್ಳುವ ಮೊದಲು ರಾಮನ್ ಪರಿಣಾಮ ಅಂದ್ರೇನು ಅನ್ನೋದನ್ನ ಕಲಿಯೋಣ. ರಾಮನ್ ಪರಿಣಾಮವನ್ನು ತಿಳಿದುಕೊಳ್ಳುವ ಮೊದಲು 2 ಅಂಶಗಳನ್ನು ಅರ್ಥ ಮಾಡಿಕೊಳ್ಬೇಕು. ಮೊದಲನೇದು, ಭೌತ ವಸ್ತುವಿನ ಅಣುಗಳು ನಿರ್ದಿಷ್ಟ ಶಕ್ತಿಯನ್ನು ಹೊಂದಿರುತ್ತವೆ. ಅವುಗಳ ಭ್ರಮಣೆ ಹಾಗೂ ಕಂಪನಗಳ ಪರಿಣಾಮವಾಗಿ ಈ ಅಣುಗಳು ಬೇರೆ ಬೇರೆ ಶಕ್ತಿ ಮಟ್ಟ ಅಥವಾ ಎನರ್ಜಿ ಸ್ಟೇಟ್ನಲ್ಲಿ ಇರ್ತವೆ. ಶಕ್ತಿಯ ಮೂಲವಾಗಿರುವಂತಹ ಫೋಟಾನ್ಗಳು ಭೌತ ವಸ್ತುವಿನ ಮೇಲೆ ಬಿದ್ದಾಗ ಈ ಅಣುಗಳ ಶಕ್ತಿ ಮಟ್ಟದಲ್ಲಿ ಬದಲಾವಣೆ ಉಂಟಾಗಬಹುದು. ಈ ಶಕ್ತಿ ಮಟ್ಟಗಳಲ್ಲಿ ತೀರಾ ಕೆಳಗಿನ ನಿಮ್ನ ಸ್ಥಿತಿಯನ್ನ ನಾವು ನೆಲಸ್ಥಿತಿ ಅಥವಾ ಭೂಸ್ಥಿತಿ ಅಥವಾ ಇಂಗ್ಲಿಷ್ನಲ್ಲಿ ಗ್ರೌಂಡ್ ಸ್ಟೇಟ್ ಅಂತ ಕರಿತೀವಿ. ಇನ್ನು ಎರಡನೇದು ಚದರಿಕೆ ಅಥವಾ ಸ್ಕ್ಯಾಟರಿಂಗ್. ಚದರಿಕೆ ಅಂದ್ರೇನು ಅಂತ ನಿಮಗೆ ಗೊತ್ತಿಲ್ಲದೆ ಇರಬಹುದು, ಆದರೆ ಅದರ ಪರಿಣಾಮವನ್ನ ದಿನಾಲೂ ನೀವು ನೋಡ್ತಾನೆ ಇರ್ತೀರಿ. ಯಾಕಂದ್ರೆ ಆಕಾಶ ನೀಲಿಯಾಗಿ ಕಾಣೋಕೆ ಕಾರಣನೇ ಈ ಬೆಳಕಿನ ಚದರಿಕೆ. ಒಂದು ತರಂಗ ಒಂದು ಮಾಧ್ಯಮದಲ್ಲಿ ಚಲಿಸ್ತಾ ಇರುವಾಗ ಆ ಮಾಧ್ಯಮದಲ್ಲಿರೋ ಅಣುಗಳ ಕಾರಣಕ್ಕಾಗಿ ಅದರ ಮೂಲ ಪಥದಲ್ಲಿ ಉಂಟಾಗೋ ಬದಲಾವಣೆಗೆ ಚದರಿಕೆ ಅಂತ ಹೇಳ್ತೀವಿ. ಇದು ವಾಯುಮಂಡಲದಲ್ಲಿರುವಂತಹ ಒಂದು ಸಣ್ಣ ಧೂಳಿನ ಕಣ ಅನ್ಕೊಳ್ಳಿ.
ಈ ಧೂಳಿನ ಕಣದ ದಿಕ್ಕಿನಲ್ಲಿ ಚಲಿಸ್ತಾ ಇರುವಂತಹ ಬೆಳಕು ಈ ಧೂಳಿನ ಕಣಕ್ಕೆ ಬಡಿದು ಅದರ ದಿಕ್ಕು ಬದಲಾದ್ರೆ ನಾವು ಇಲ್ಲಿ ಬೆಳಕಿನ ಚದರಿಕೆ ಆಗಿದೆ ಅಂತ ಹೇಳ್ತೀವಿ. ಸೂರ್ಯನ ಬೆಳಕಿನಲ್ಲಿ ನಮ್ಮ ಕಣ್ಣಿಗೆ ಕಾಣುವಂತಹ 7 ಬಣ್ಣ ಇದೆ. ಆ ಎಲ್ಲಾ ಬಣ್ಣಗಳ ತರಂಗಾಂತರಗಳು ಬೇರೆ ಬೇರೆ. ಹೆಚ್ಚಿನ ತರಂಗಾಂತರಗಳನ್ನ ಹೊಂದಿರುವಂತಹ ಬಣ್ಣಗಳು ಚದರಿಕೆಯಾಗಿ ಹೋಗುತ್ತವೆ. ಕಡಿಮೆ ವೇವ್ಲೆಂತ್, ಕಡಿಮೆ ತರಂಗಾಂತರಗಳನ್ನ ಹೊಂದಿರುವಂತಹ ನೀಲಿ ಬಣ್ಣ ನಮ್ಮ ಕಣ್ಣಿಗೆ ಗೋಚರಿಸುತ್ತದೆ. ಈಗ ಚದರಿಕೆ ನಮ್ಮ ಕಣ್ಣಿಗೆ ಕಾಣುವಂತಹ ಒಂದು ಫಿನಾಮಿನನ್. ಬಟ್ ಅಲ್ಲಿ ಆಕ್ಚುಯಲ್ ಆಗಿ ಆಗುವಂತಹ ಅದರ ಹಿಂದಿನ ಫಿಸಿಕ್ಸ್ ಏನು ಅನ್ನೋದನ್ನ ನೋಡೋಣ. ನಾನು ಆಗ್ಲೇ ಹೇಳಿದಾಗೆ ಒಂದು ಭೌತ ವಸ್ತುವಿನ ಅಣುಗಳು ಬೇರೆ ಬೇರೆ ಶಕ್ತಿ ಮಟ್ಟದಲ್ಲಿ ಇರುತ್ತೆ. ಒಂದು ಅಣುವಿನ ನೆಲಸ್ಥಿತಿಯನ್ನ ನಾವೀಗ ಪರಿಗಣಿಸೋಣ. ಈ ನೆಲಸ್ಥಿತಿಯಲ್ಲಿರುವಂತಹ ಅಣುವಿನ ಮೇಲೆ ನಿರ್ದಿಷ್ಟ ಪ್ರಮಾಣದ ಶಕ್ತಿಯನ್ನುಳ್ಳಂತಹ ಒಂದು ಫೋಟಾನ್ ಬಂದು ಬಿದ್ದಾಗ ಅದರಲ್ಲಿರುವಂತಹ ಶಕ್ತಿಯನ್ನು ಪಡೆದುಕೊಳ್ಳುವ ಈ ಅಣು ತನ್ನ ನಂತರದ ಶಕ್ತಿ ಮಟ್ಟಕ್ಕೆ ತಲುಪುತ್ತದೆ. ಈ ಶಕ್ತಿ ಮಟ್ಟದಿಂದ ತನ್ನ ಸಮಸ್ಥಿತಿಗೆ ಮರಳಲು ಅದು ಮತ್ತೊಂದು ಫೋಟಾನ್ ಅನ್ನು ಹೊರಸೂಸಬೇಕು. ಈ ಅಣು ಹೊರಸೂಸುವಂತಹ ಫೋಟಾನ್ ಇದರ ಮೇಲೆ ಬಿದ್ದಂತಹ ಫೋಟಾನ್ಗಿಂತ ಬೇರೆ ದಿಕ್ಕಿನಲ್ಲಿ ಚಲಿಸಿದರೆ ಅಲ್ಲಿ ನಾವು ಚದರಿಕೆ ಅಥವಾ ಸ್ಕ್ಯಾಟರಿಂಗ್ ಆಗಿದೆ ಅಂತ ಹೇಳ್ತೀವಿ. ಇಲ್ಲಿ ಅಣುವಿನೊಟ್ಟಿಗೆ ಸಂವಹಿಸುವಂತಹ ಈ ಫೋಟಾನ್ ಹಾಗೂ ಅಣು ಹೊರಸೂಸುವ ಫೋಟಾನ್ ಸಮನಾದ ಶಕ್ತಿಯನ್ನು ಹೊಂದಿದ್ದರೆ ಅದಕ್ಕೆ ರೇಲೆ ಚದರಿಕೆ ಅಥವಾ ರೇಲೆ ಸ್ಕ್ಯಾಟರಿಂಗ್ ಅಂತ ಹೇಳ್ತೀವಿ. ಒಂದು ಭೌತ ವಸ್ತುವಿನ ಮೇಲೆ ಬೀಳುವ ಹೆಚ್ಚಿನ ಪ್ರತಿಶತ ಪ್ರೋಟಾನ್ಗಳು ಈ ರೇಲಿ ಚದರಿಕೆ ಅಥವಾ ರೇಲಿ ಸ್ಕ್ಯಾಟರಿಂಗ್ಗೆ ಒಳಗಾಗುತ್ತವೆ. ಆದರೆ ಸರ್ ಸಿ.ವಿ. ರಾಮನ್ ಅವರ ಅಬ್ಸರ್ವೇಷನ್ ಅಂತೆ ಸ್ವಲ್ಪ ಪ್ರತಿಶತ ಫೋಟಾನ್ಗಳು ಇನ್ಸಿಡೆಂಟ್ ಫೋಟಾನ್ಗಳಿಗಿಂತ ಕಡಿಮೆ ಮತ್ತು ಹೆಚ್ಚಿನ ಶಕ್ತಿಯನ್ನು ಹೊಂದಿರುತ್ತವೆ. ಇದಕ್ಕೆ ನಾವು ರಾಮನ್ ಪರಿಣಾಮ ಅಥವಾ ರಾಮನ್ ಸ್ಕ್ಯಾಟರಿಂಗ್ ಅಂತ ಕರಿತೀವಿ. ರಾಮನ್ ಚದರಿಕೆಯಲ್ಲಿ ನೆಲಸ್ಥಿತಿಯಲ್ಲಿರುವಂತಹ ಒಂದು ಅಣು ಫೋಟಾನ್ನ ಶಕ್ತಿಯನ್ನು ಪಡೆದುಕೊಂಡು ನಂತರದ ಶಕ್ತಿ ಮಟ್ಟವನ್ನು ತಲುಪುತ್ತೆ. ಆ ಸ್ಥಿತಿಯಿಂದ ನೆಲಸ್ಥಿತಿಗೆ ಬರುವುದಷ್ಟೇ ಅಲ್ಲದೆ ನೆಲಸ್ಥಿತಿಗಿಂತ ಮೇಲೆ ಇರುವ ಶಕ್ತಿ ಮಟ್ಟ ಅಥವಾ ನೆಲಸ್ಥಿತಿಯಿಂದ ಕಡಿಮೆ ಇರುವ ಶಕ್ತಿ ಮಟ್ಟಕ್ಕೂ ಅದು ಬರಬಹುದು. ಆಗ ಅದು ಹೊರಸೂಸುವ ಫೋಟಾನ್ಗಳು ಅಣುವಿನೊಟ್ಟಿಗೆ ಸಂವಹಿಸುವಂತಹ ಫೋಟಾನ್ಗಿಂತ ಬೇರೆ ಶಕ್ತಿಯನ್ನು ಹೊಂದಿರುತ್ತವೆ. ಇಲ್ಲಿ ನಾವು ರಾಮನ್ ಸ್ಕ್ಯಾಟರಿಂಗ್ ಆಗಿದೆ ಅಂತ ಹೇಳ್ತೀವಿ. ನೆಲಸ್ಥಿತಿಯಿಂದ ಮೇಲ್ಮಟ್ಟದಲ್ಲಿರುವಂತಹ ಶಕ್ತಿ ಮಟ್ಟಕ್ಕೆ ಏನಾದರೂ ಇಲ್ಲಿರುವಂತಹ ಅಣು ಬಂತು ಅಂತಂದ್ರೆ ಅದು ಹೊರಸೂಸುವಂತಹ ಫೋಟಾನ್ ಆಪತನವಾಗಿರುವಂತಹ ಅಂದ್ರೆ ಇನ್ಸಿಡೆಂಟ್ ಆಗಿರುವಂತಹ ಫೋಟಾನ್ಗಿಂತ ಕಡಿಮೆ ಎನರ್ಜಿನ ಹೊಂದಿರುತ್ತೆ. ಅದೇ ಅಕಸ್ಮಾತ್ ಆಗಿ ನೆಲಸ್ಥಿತಿಗಿಂತ ಕಡಿಮೆ ಇರುವಂತಹ ಶಕ್ತಿ ಮಟ್ಟಕ್ಕೆ ಏನಾದರೂ ಇಲ್ಲಿರುವಂತಹ ಅಣು ಬಂತು ಅಂತಂದ್ರೆ ಅದು ಹೊರಸೂಸುವಂತಹ ಫೋಟಾನ್